ಮತ್ತು ಬ್ಯಾಡನಾಳದಲ್ಲಿನ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಹಕ್ಕುಪತ್ರ ನೀಡದಿದ್ದರೆ ಕಚೇರಿಗೆ ನುಗ್ತಿವೆ ಎಂದು ಹೋರಾಟಗಾರ ತೀನಾ ಶ್ರೀನಿವಾಸ್ ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಚೋರಡಿಯ ಬ್ಯಾಡನಾಳ ಚೋಡನಾಳದ ಗ್ರಾಮಗಳು ಸೇರಿದಂತೆ ಹಲವೆಡೆ ಇರುವ ಮುಳುಗಡೆ ಸಂತ್ರಸ್ತರಿಗೆ ತಳಮಳ ಆರಂಭವಾಗಿದೆ. 1962ರಲ್ಲಿ ಮುಳುಗಡೆ ಸಂತ್ರಸ್ತರಿಗೆ ಹಕ್ಕುಪತ್ರ ನೀಡಲಾಗಿತ್ತು. ಹಕ್ಕುಪತ್ರ ನೀಡಿದ ಮೇಲೆ ಸಮಸ್ಯೆ ಬಂದರೆ ರಾಜ್ಯ ಸರ್ಕಾರ ಬಗೆಹರಿಸಬೇಕು. 1963ರಲ್ಲಿ ಅರಣ್ಯ ಕಾಯ್ದೆ ರಚನೆಯಾಗಿ 1963ರಲ್ಲಿ ಜಾರಿಗೆ ಬಂತು. 1962ರಲ್ಲಿ ನೀಡಿದ ಬ್ಯಾಡನಾಳ ಚೋಡನಾಳ ಗ್ರಾಮಸ್ಥರಿಗೆ 50 ಹಕ್ಕುಪತ್ರ ನೀಡೋರಿಗೆ ಸರ್ವೆ ಕೈಬಿಡಲಾಗಿದೆ. ಹಕ್ಕುಪತ್ರ ಪಡೆದವರಿಗೆ ಕಿರುಕುಳ ನೀಡುವ ಅಧಿಕಾರಿಗಳು ಹೊಣೆಗೇಡಿಗಳಾಗಿದ್ದಾರೆ. ನಾವು ಹಕ್ಕುಪತ್ರ ಕೊಟ್ವಿ ಎಂದು ಹೇಳುವ ಸಂಸದರು, ಜಿಲ್ಲಾ ಉಸ್ತುವಾರಿ ಸಚಿವರು ಕಣ್ಣು ಮುಚ್ಚಿ ಕುಳಿತಿರುವುದು ಏಕೆ? ನೀವು ಅಧಿಕಾರಿಗಳ ಕೈಗೊಂಬೇನಾ ಎಂದು ಪ್ರಶ್ನೆ ಮಾಡಿದರು. ವಾರದ ಒಳಗೆ ಸಮಸ್ಯೆ ಬಗೆಹರಿಸದಿದ್ದರೆ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ತೀನಾ ಶ್ರೀನಿವಾಸ್ ನೀಡಿದರು. ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಪರಿಹಾರಕ್ಕೆ ಅವರಿಗೆ ಭೂಮಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಕೇಂದ್ರ ಸರ್ಕಾರ ನೀವು ಸುಪ್ರೀಂ ಕೋರ್ಟಿಗೆ ಒಂದು ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಹೇಳಿದರು. ಮಧ್ಯಂತರ ಅರ್ಜಿ ಅಂದರೆ ಒಂದು ಇಂಟರಿಮ್ ಅಪ್ಲಿಕೇಶನ್. ಈ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟಿನ ಅಭಿಪ್ರಾಯವನ್ನು ಪಡೀಲಿಕ್ಕೆ ಸೂಚಿಸಿ ಅಂತ ಹೇಳಿ ಒಂದು ಹೇಳಿದರು. ಅದರ ಪ್ರಕಾರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟು ಇದೇ ವರ್ಷ ಜನವರಿ 20ರೊಳಗೆ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿ ಮತ್ತು ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳು ಕೂತ್ಕೊಂಡು ಒಟ್ಟಿಗೆ ಕೂತು ಸಮಸ್ಯೆಗೆ ಪರಿಹಾರಕ್ಕೆ ಒಂದು ಪ್ರಯತ್ನ ಮಾಡಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಧಿಕಾರಿಗಳು ಕೂತು ಈ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಆದೇಶ ಮಾಡಿತ್ತು. ಅದರ ಪ್ರಕಾರ ರಾಜ್ಯ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಒಟ್ಟಿಗೆ ದೆಹಲಿಯಲ್ಲಿ ಕೂತು ಚರ್ಚೆ ಮಾಡಿದ್ರು. ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಸಂಸತ್ ಸದಸ್ಯರು ಇಬ್ಬರು ಸಹ ನಾವೇ ಸಮಸ್ಯೆ ಬಗೆಹರಿಸ್ತಿದ್ದೀವಿ, ನಾವೇ ಸಮಸ್ಯೆ ಬಗೆಹರಿಸಿದ್ದು ಅಂತ ಜೋರಾಗಿ ವಾಗ್ಯುದ್ಧವನ್ನು ಮಾಡ್ಕೊಂಡ್ರು. ಜೊತೆಗೆ MLAಗಳು ಪರಸ್ಪರ ಆಡಳಿತ ವಿರೋಧ ಪಕ್ಷದವ್ರು ನಾವೇ ಮಾಡಿದ್ದು ನೀವು ಸಮಸ್ಯೆ ಮಾಡಿದ್ದು ಅಂತ ಈ ಥರ ಓಪನ್ ಆಗಿ ಜಗಳ ಆಡ್ಕೊಳ್ಳೋ ಮಟ್ಟಕ್ಕೂ ಆ ಚರ್ಚೆ ಹೋಯಿತು. ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಎಲ್ಲ ಆದೇಶಗಳನ್ನು ಇಟ್ಕೊಂಡು ಜಿಲ್ಲೆಯ 7 ತಾಲೂಕುಗಳಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಏನು ಅವರಿಗೆ ಸಾಗುವಳಿ ಮಾಡ್ಕೊಂಡು ಜಮೀನು ಮಾಡ್ಕೊಂಡಿದ್ದಾರೆ ಅದನ್ನು ಸರ್ವೆ ಮಾಡಬೇಕು ಅಂತ ಆದೇಶ ಆಗಿದೆ. ಕಳೆದ 8-10 ದಿನಗಳ ಹಿಂದೆ ಸರ್ವೆ ಕಾರ್ಯ ಪ್ರಾರಂಭ ಆಯಿತು. ಸರ್ವೆ ಕಾರ್ಯ ಪ್ರಾರಂಭ ಆಗಿ ಸ್ಥಳದಲ್ಲಿ ಗ್ರಾಮಗಳಿಗೆ ಹೋದಾಗ ಈ 2 ಗ್ರಾಮಗಳು ಸೇರಿದಂಗೆ ಬ್ಯಾಡನಾಳ ಚೋಡನಾಳ ಗ್ರಾಮಗಳು ಸೇರಿದ ಹಾಗೆ ನಮ್ಮ ಶಿವಮೊಗ್ಗ ತಾಲೂಕಿನ ಮಲೇಶಂಕರ ಇರ್ಬೋದು, ಕೂಡಿ ಗ್ರಾಮ ಇರ್ಬೋದು, ಸಾಗರ ತಾಲೂಕಿನ ಬೇದೂರು ಗ್ರಾಮ ಇರ್ಬೋದು, ಕಾರ್ಗಲ್ ಹತ್ರ ಇರ್ತಕ್ಕಂಥ ಇಡವಾಣಿ ಇರ್ಬೋದು, ಈ ಕಡೆ ಎಡೆಹಳ್ಳಿ ಅಶೋಕ್ ನಗರ ಇರ್ಬೋದು, ಎಲ್ಲೆಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರು ವಾಸ ಆಗಿದ್ದಾರೆ ಅವರೆಲ್ಲರೂ ಸಹ ಅವರಿಗೆ ಅಲ್ಲಿ ತಳಮಳ ಪ್ರಾರಂಭ ಆಗಿದೆ. ಎಲ್ಲ ಗ್ರಾಮಗಳಲ್ಲೂ ಸಹ ಯಾರು ಮೂಲ ಸಂತ್ರಸ್ತರಿದ್ದಾರೆ ಹಕ್ಕುಪತ್ರ ಪಡೆದವರು 62ನೇ ಇಸ್ವಿಲಿ ಇವ್ರ ಹಕ್ಕುಪತ್ರ ಇದೆ, ಎಲ್ಲರ ಕೈಲಿ ಇಟ್ಕೊಳ್ಳಿ. ಪತ್ರ ಇದು 1962ರಲ್ಲಿ ಮುಳುಗಡೆ ಸಂತ್ರಸ್ತರಿಗೆ ಕೊಟ್ಟಂತ ರಾಜ್ಯ ಸರ್ಕಾರ ಕಂದಾಯ ಇಲಾಖೆ ಸರ್ಕಾರಿ ಆದೇಶದೊಂದಿಗೆ ಕೊಟ್ಟಂತ ಒಂದು ಸರ್ಕಾರಿ ಆದೇಶ ಇದು. ಬ್ಯಾಡನಾಳ ಚೋಡನಾಳ ಗ್ರಾಮದಲ್ಲಿ ಸುಮಾರು 50 ಜನರಿಗೆ ಈ ಹಕ್ಕುಪತ್ರಗಳನ್ನು 62ನೇ ಇಸ್ವಿಲಿ ಕೊಟ್ಟಿದ್ದಾರೆ.  ಹಕ್ಕುಪತ್ರ ಕೊಟ್ಟ ಮೇಲೆ ರಾಜ್ಯ ಸರ್ಕಾರ
ಒಂದ್ಸರಿ ಹಕ್ಕುಪತ್ರ ಕೊಟ್ಟ ಮೇಲೆ ಏನೇ ತೊಂದರೆಗಳು ಸಮಸ್ಯೆಗಳು ಬಂದರೆ ರಾಜ್ಯ ಸರ್ಕಾರ ನಿಭಾಯಿಸಬೇಕು. ಮುಳುಗಡೆ ರೈತರಿಗೆ ಜಮೀನು ಕೊಟ್ಟರೆ ಸರ್ಕಾರ, ಆ ಸಮಸ್ಯೆ ಏನಾದ್ರು ಬಂದರೆ ಆ ಜಮೀನು ಬಗ್ಗೆ ಸರ್ಕಾರನೇ ಬಗೆಹರಿಸ್ಬೇಕು. ಅರಣ್ಯ ಇಲಾಖೆಯವ್ರದ್ದು ಜಮೀನು ಇದು ಇನ್ನೊಂದು ವಿಶೇಷ ಅಂದರೆ, ನಿಮಗೆ ಭಾಳ ಸರಿ ಹೇಳಿ ಕೆಲವರಿಗೆ ನಮ್ಮ ಪತ್ರಕರ್ತ ಮಿತ್ರರಿಗೆ ಹೇಳ್ತಿರೋ ಅಥವಾ ಬೋರ್ ಆಗುತ್ತೆ ಅಂತಾರೆ. ಈ ಹಕ್ಕುಪತ್ರಗಳು ಕೊಟ್ಟಾಗ ರಾಜ್ಯದಲ್ಲಿ ಅರಣ್ಯ ಕಾಯ್ದೆನೇ ಇರಲಿಲ್ಲ. 1963ರಲ್ಲಿ ಅರಣ್ಯ ಕಾಯ್ದೆ ಬಂದಿದ್ದು, 69ರಲ್ಲಿ ಅದು ಜಾರಿ ಬಂದಿದ್ದು. ನಮ್ಮ ರಾಜ್ಯ ಸರ್ಕಾರ ಮುಳುಗಡೆಯವರಿಗೆ ಕೊಟ್ಟಿರೋ ಹಕ್ಕುಪತ್ರ 62ನೇ ಇಸ್ವಿದು. ಇದಕ್ಕೆ ಕಾನೂನೇ ಅನ್ವಯ ಆಗಲ್ಲ, ಅರಣ್ಯ ಕಾಯ್ದೆನೇ ಅನ್ವಯ ಆಗಲ್ಲ. ಆದರೂ ಸಹ ಇದು ಹೈಕೋರ್ಟಿಗೂ ಹೋಯ್ತು. ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆದಾಗ, ಕಾಗೋಡು ಮಂತ್ರಿ ಸ್ಪೀಕರ್ ಆದಾಗ ಹೈಕೋರ್ಟಿಗೂ ಹೋಯ್ತು. ಅವ್ರಿಗೆ ಹಕ್ಕುಪತ್ರ ಕೊಟ್ಟ ಮೇಲೆ ವಜಾನೂ ಆಯಿತು, ಸುಪ್ರೀಂ ಕೋರ್ಟಿಗೂ ಹೋಯ್ತು. ಹೀಗೆ ಶರಾವತಿ ಮುಳುಗಡೆಯವರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಮ್ಮ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲವೂ ವಿಫಲ ಆಗಿರೋದಕ್ಕೆ ಉದಾಹರಣೆ ಇದು. ಈಗ ಈ ಹಕ್ಕುಪತ್ರ ಕೊಟ್ಟವ್ರದ್ದು ಸುಮಾರು 50 ಜನರದ್ದು ಬ್ಯಾಡ್ನಾಳ, ಚೋಡ್ನಾಳ ಗ್ರಾಮದಲ್ಲಿ ಸರ್ವೆ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿಗೆ ಬಂದಂಥ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇವರು ತಹಸೀಲ್ದಾರಿಗೆ ಭೇಟಿಯಾಗಿ ಮನವಿ ಕೊಟ್ಟಿದ್ದಾರೆ, DC ಗೆ ಭೇಟಿಯಾಗಿ ಮನವಿ ಕೊಟ್ಟಿದ್ದಾರೆ, ಅರಣ್ಯ ಇಲಾಖೆಯ CCF ಅವರಿಗೆ ಭೇಟಿಯಾಗಿ ಮನವಿ ಕೊಟ್ಟಿದ್ದಾರೆ. CCF ಹೇಳ್ತಾರಂತೆ ಅರ್ಧ ಗಂಟೆ ಎಲ್ಲನೂ ಕೂರಿಸ್ಕೊಂಡು, ಇದು ನನಗೆ ಸಂಬಂಧನೇ ಇಲ್ಲ, ಇದು ಯಾರು ಹಕ್ಕುಪತ್ರ ಕೊಟ್ಟಿದ್ರು ಅವ್ರು ಕೆಲಸ ಮಾಡೋದು. ಕಂದಾಯ ಇಲಾಖೆಯವರು ನಮಗೆ ರಿಪೋರ್ಟ್ ಕೊಡಬೇಕು, ಇಷ್ಟು ಜನಕ್ಕೆ ಕೊಟ್ಟಿದ್ದೀವಿ, ಅದನ್ನು ಅರಣ್ಯದಿಂದ ಕೈ ಬಿಡಿ ಅಂತ ಅವ್ರು ಹೇಳಬೇಕು, ಇದು ನಮಗೆ ಸಂಬಂಧ ಇಲ್ಲ ಅಂತ CCF ಹೇಳ್ತಾರಂತೆ. DC ಹತ್ರ ಹೋದರೆ ಇದು ಅರಣ್ಯ ಜಮೀನು, ಅರಣ್ಯ ಇಲಾಖೆಯವ್ರು ಮಾಡಬೇಕು, ಅದನ್ನು ಬಗೆಹರಿಸ್ಬೇಕು ಅಂತ DC ಹೇಳ್ತಾರಂತೆ. ಇವರಿಗೆ ಜನರ ಸಮಸ್ಯೆಯನ್ನು ಬಗೆಹರಿಸಿದಂಥ ಉನ್ನತ ಸ್ಥಾನದ ಅಧಿಕಾರಿಗಳು ಇವರಿಗೇನಾರು ಜವಾಬ್ದಾರಿ ಅನ್ನೋದಿದೆಯಾ, ಮಾನವೀಯತೆ ಅನ್ನೋದಿದೆಯಾ? ಹೀಗಿದ್ದಾಗ ಈ ಮುಳುಗಡೆ ಸಂತ್ರಸ್ತರಿಗೆ ತಕ್ಷಣವೇ ಏನು ಸರ್ವೆ ಮಾಡದೆ ಇಡೀ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ವ್ಯತ್ಯಾಸ ಮಾಡಿದಿರಿ, ತಪ್ಪಾಗಿದೆ. ಅದನ್ನು ನೀವು ಸುಪ್ರೀಂ ಕೋರ್ಟಿಗೆ ಕೊಡಬೇಕಾದ್ರೆ, ಈಗ ನಾನು ಮೊನ್ನೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಒಂದು ಆರ್ಡ್ರ್ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ, ಕಂದಾಯ ಇಲಾಖೆ ಜಮೀನು ಪಡ್ಕೊಂಡವ್ರು ಎಷ್ಟು ಜನ ಇದ್ದಾರೆ, ಅರಣ್ಯದ ಎಷ್ಟು ಜನ ಇದ್ದಾರೆ, ಅವ್ರು ಎಲ್ಲೆಲ್ಲಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕೇಳಿದ್ದಾರೆ. ಅದನ್ನ ಇಟ್ಕೊಂಡು ನೀವು ದೆಹಲಿಲಿ ಮಾತಾಡಬೇಕು, ಬಗೆಹರಿಸ್ಬೇಕು. ನಿಮ್ಮ ಇಷ್ಟ ಬಂದಂಗೆ ಅಧಿಕಾರಿಗಳ ಕೈಲಿ ಪೂರ್ತಿ ಅಧಿಕಾರ ಕೊಟ್ಟು ಮಾತಾಡಕ್ಕೆ ಬಿಟ್ಟು ಇವತ್ತು ಈ ಸ್ಥಿತಿ ಆಗಿದೆ. ಅದಕ್ಕೋಸ್ಕರ ನಮ್ಮ ಬೇಡಿಕೆ ಏನಂದರೆ, ತಕ್ಷಣವೇ ಇಡೀ ಜಿಲ್ಲೆಯಲ್ಲಿ ಮೂಲ ಮುಳುಗಡೆ ಸಂತ್ರಸ್ತ ಯಾರಿದ್ದಾರೆ ಅವರು ಎಲ್ಲರದು ಹಕ್ಕುಪತ್ರ ಪಡ್ಕೊಂಡವರು, ಕೆಲವರಿಗೆ ಹಕ್ಕುಪತ್ರ ಆಗಿಲ್ಲ, ಪೊಸಿಷನ್ನಲ್ಲಿದ್ದಾರೆ, ಅವರ ಜಮೀನನ್ನು ತಕ್ಷಣ ಸರ್ವೆ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಹಕ್ಕುಪತ್ರ ಕೊಡೋ ಕೆಲಸವನ್ನು ಮಾಡಬೇಕು. ಅಧಿಕಾರಿಗಳು ಉಡಾಫೆಯಿಂದ ಮಾತಾಡೋದು ನಿಲ್ಲಿಸ್ಬೇಕು. ಅವ್ರ ಅರಣ್ಯ ಇಲಾಖೆ ಇರಬೇಕು, ಕಂದಾಯ ಇಲಾಖೆ ಇರ್ಬೋದು, ಆಫೀಸ್ ಒಳಗೆ ನುಗ್ಗಿ ಕಾನೂನು ಭಂಗ ಚಳುವಳಿನೇ ಮಾಡಬೇಕಾಗತ್ತೆ. ಎಷ್ಟು ದಿನ ಸಹನೆಯಿಂದ ಇರಬೇಕು, ಎಷ್ಟು ದಿನ ಇರಬೇಕು, ಬಗೆಹರುತ್ತೆ ಅಂತ 65 ವರ್ಷ ಆದಮೇಲೆ ಮತ್ತೆ ಇದೇ ಸೊಬಗೆ ಹೇಳೋದಾದರೆ ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದನ್ನು ಒಂದು ವಾರದೊಳಗೆ ಈ ಒಂದು ಏನು ಸರ್ವೆಯನ್ನು, ತಪ್ಪು ಸರ್ವೆಯನ್ನು ಮಾಡಿ ಜನರಿಗೆ ಕಿರುಕುಳ ಕೊಡ್ತಾ ಇದ್ದೀರಿ, ಜನರಿಗೆ ಒಂದು ಅಸಮಾಧಾನ ತಂದಿದ್ದೀರಿ, ತ್ಯಾಗ ಮಾಡಿದವರಿಗೆ ಬೆನ್ನಿಗೆ ಚೂರಿ ಹಾಕಂಥ ಕೆಲಸವನ್ನು ಏನು ಸರ್ಕಾರ ಮಾಡ್ತಾ ಇದೆ, ಇದನ್ನು ನಿಲ್ಲಿಸಿ ನಮ್ಮ ಸಮಸ್ಯೆ ಬಗೆಹರಿಸದೇ ಇದ್ದರೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಘೇರಾವ್ ಮಾಡೋ, ಜಿಲ್ಲಾಧಿಕಾರಿ ಅರಣ್ಯ ಇಲಾಖೆ ಅಧಿಕಾರಿಗೆ ಇಬ್ಬರಿಗೂ ಘೇರಾವ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೊಳ್ತೀವಿ.